ಅಪ್ಪಯ್ಯ ಅದಕ್ಕೆ ಹೇಳ್ದಂಗೆ ಮಾಡಿ. ರಾಮ ಆದ್ರೂ ಒಂದ್ಕಿಂತ ಯೋಚನೆ ಮಾಡಲ. ಅಪ್ಪಯ್ಯ ಅದಕ್ಕೆ ಹೇಳೋದು 100% ಸರಿಯಾಗಿ ಇರ್ತೈತೆ. ಅದು ಅಲ್ಲದೆ ನನ್ನ ತಮ್ಮ ಹೆಸರು ಗಳಿಸಿದ್ರೆ ಅದು ನಾನು ಗಳಿಸ್ದಂಗಲ್ವೇ? ಆತು ಕಣ್ಲ, ಹೇಳ್ದಂಗೆ ಮಾಡು. ಹೌದು, ಒಬ್ರಿಗೆ ಇನ್ನೊಬ್ರು ಸಾತಿದ್ರೇ ಕೆಲಸ ಆರಾಮಾಗೋದು. ಹೌದು, ಆದರೂ ಶಾರದಕ್ಕಂಗೆ ಹುಷಾರಿಲ್ಲ ಅಲ್ವಾ ಮಾವ? ಅದಕ್ಕೆ ನಾನು ಅವ್ರ ಸಹಾಯ ತಗೊಳ್ಳೋದಿಲ್ಲ. ನಾನು ಶಾರದಕ್ಕನ ಬಗ್ಗೆ ಹೇಳಿಲ್ಲಮ್ಮ, ಹಿರಿ ಸೊಸೆ ಬಗ್ಗೆ ಹೇಳಿದೆ. ಅವಳು ಬಂದಮೇಲೆ ನೀವಿಬ್ಬರು ಸೇರಿ ಮನೆ ಜವಾಬ್ದಾರಿನ ತಗೋಬಹುದು. ಈಗ ಶಾರದಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಮಾವ, ಸಂಜೆ ಬೇಗ ಮನೆಗೆ ಬನ್ನಿ, ನಿಮಗೋಸ್ಕರ ಸ್ಪೆಷಲಾಗಿ ಏನಾದರೂ ಪ್ರಿಪೇರ್ ಮಾಡ್ತೀನಿ. ಸುಮ್ಮನೆ ಯಾಕಮ್ಮ ತೊಂದರೆ? ಅದರಲ್ಲೇನಿದೆ ಮಾವ, ದಿನ ನಾನೇ ತಾನೇ ಮಾಡೋದು. ಸರಿ, ಮೊದಲು ಶಾರದಕ್ಕನ ನೋಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಆಮೇಲೆ. ನಾನು ಬರ್ತೀನಿ. ಹೋಗಿ ಹೋಗಿ, ಈ ಮುದ್ಕಿನ ನಾನು ಹೇಗೆ ನೋಡ್ಕೋತೀನಿ ಅಂದರೆ ಜೀವನದಲ್ಲಿ ಇನ್ಯಾವತ್ತೂ ಹುಷಾರು ತಪ್ಪಬಾರ್ದು, ಹಾಗೆ ನೋಡ್ಕೋತೀನಿ. ಅಯ್ಯಯ್ಯೋ ಶಾರದಕ್ಕ, ಯಾಕೆ ಹೇಳ್ತಿದ್ದೀರಾ? ಮಲ್ಕೊಳ್ಳಿ, ನಿಮಗೆ ಹುಷಾರಿಲ್ವಲ್ಲ. ಚಂದ್ರಿ, ರಾತ್ರಿ ಊಟಕ್ಕೆ ಅಡುಗೆ ಏನು ಮಾಡೋದೆ? ಅಕ್ಕವ್ರೆ, ನನ್ನ ಕೇಳಿದ್ರೆ ನಾನು ಹೆಂಗೆ ಹೇಳಿ? ಯಾವಾಗಲೂ ಸಾರ್ದಕ್ಕನೇ ಅಲ್ಲವ್ರ ಅಡುಗೆ ಮಾಡೋದು. ಹೌದು, ಆದರೆ ಏನು ಮಾಡೋದು? ಪಾಪ ಶಾರದಕ್ಕ, ಅವ್ರಿಗೆ ಹುಷಾರಿಲ್ವಲ್ಲ. ಒಂದು ವೇಳೆ ನಾನು ಅಡುಗೆ ಮಾಡಿದ್ರು ಮಾವನವ್ರಿಗೆ ಅದಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನೇ ಮಾಡ್ತೀನಿ. ಅಯ್ಯಯ್ಯೋ ಶಾರದಕ್ಕ, ಮಲ್ಕೊಳ್ಳಿ, ನಿಮಗೆ ಹುಷಾರಿಲ್ಲ. ಬರೀ ಅಡುಗೆ ಮಾಡೋದಷ್ಟೇ ಅಲ್ಲ, ಮನೆ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಒಂದು ರಾಶಿ ಬಟ್ಟೆ ಒಗಿಬೇಕು, ಜೊತೆಗೆ ಬೆಡ್ಶೀಟು ಕರ್ಟನ್ಸು ಎಲ್ಲ ವಾಶ್ ಮಾಡಬೇಕು. ಇಷ್ಟೊಂದು ಕೆಲಸದ ಜೊತೆಗೆ ಮಸಾಲೆನೂ ಅರಿಬೇಕು. ಇಷ್ಟೊಂದು ಕೆಲಸನ ನಿಮಗೆ ಮಾಡೋಕ್ಕಾಗುತ್ತಾ? ಮಾಡ್ತೀನಮ್ಮ, ಬರೀ ಮೈಕೈ ನೋವಷ್ಟೇ, ನಾ ಮಾಡ್ತೀನಿ. ನಿಮ್ಮಿಷ್ಟ. ಯಾರಾದರೂ ಕೇಳಿದ್ರೆ ಈ ಕೆಲಸಗಳನ್ನೆಲ್ಲ ನಾನು ಮಾಡೋದಕ್ಕೆ ಹೇಳಿದೆ ಅಂತ ಮಾತ್ರ ಹೇಳಬೇಡಿ. ಶಾರದಕ್ಕ, ನಿಮಗಾಗಲಿಲ್ಲ ಅಂದರೆ ನನಗೆ ಹೇಳಿ. ಯಾಕೆ ಅಂದರೆ ನಿಮಗೆ ಹುಷಾರಿಲ್ವಲ್ಲ, ಅದಕ್ಕೆ. ಇಲ್ಲಮ್ಮ, ನಾನೇ ಮಾಡ್ತೀನಿ. ರಮಣ, ಏನು ವಿಷಯ? ಡಾಕ್ಟ್ರೇ, ಸಾರದವಂಗೆ ಹುಷಾರಿಲ್ಲ, ಒಸಿ ಬಂದು ನೋಡ್ತೀರಾ? ಏನಾಗಿದೆ? ಅದು ತಲೆ ಸುತ್ತು, ಸ್ಯಾನೆ ಸುಸ್ತು, ಜ್ವರ ಬಂದಿರಂಗೈತೆ. ಓ ಸರಿ, ಒಂದಿಬ್ರು ಮೂರು ಪೇಷಂಟ್ಸ್ ಇದ್ದಾರೆ, ಅವ್ರು ನೋಡಿದ್ಮೇಲೆ ಹೋಗೋಣ. ನೀವು ಒಸಿ ಈಗಲೇ ನಮ್ಮ ಮಟ್ಟೆ ತಕ್ಕ ಬಂದುಬಿಟ್ರೆ ನಾನು ನನ್ನ ಕೆಲ್ಸಕ್ಕೆ ಹೋಗಿ ಸುಲಭ ಆಯ್ತೈತೆ. ಒಂದು ಕೆಲಸ ಮಾಡಿ ರಮಣ, ನೀವಿಲ್ಲಿ ಕಾಯೋದು ಬೇಡ, ನಾನು ನನ್ನ ಕೆಲಸ ಮುಗಿಸಿ ದೊಡ್ಡ ಮನೆಗೆ ಹೋಗ್ತೀನಿ. ಇಲ್ಲ ಇಲ್ಲ, ನಾನು ಕಾಯ್ತೀನಿ. ಅಕಸ್ಮಾತ್ ನೀವು ಮರ್ತೋಗ್ಬಿಟ್ರೆ? ಇಲ್ಲ ಇಲ್ಲ, ನೀವು ಇಲ್ಲಿವರೆಗೂ ಬಂದು ಹೇಳಿದ್ಮೇಲೆ ನಾನು ಹೇಗೆ ಮರೀಲಿ? ನನಗೊಂದು 2 ಗಂಟೆ ಕೆಲಸ ಇದೆ. ನಂದೆಲ್ಲ ಕೆಲಸ ಮುಗಿದ್ಮೇಲೆ ನಾನೇ ದೊಡ್ಡ ಮನೆಗೆ ಹೋಗ್ತೀನಿ. ಯಾಕಂದರೆ ತುಂಬ ದೂರದಿಂದ ಬಂದಿರೋ ವಯಸ್ಸಾದವರೆಲ್ಲ ಇದ್ದಾರೆ. ಬನ್ನಿವ್ರೆ, ಒಳಗಡೆ ಕೂತೀರಿ, ಬಂದೆ. ಹಂಗಾರೆ ನಿಮ್ದು ನಡೀಲಿ, ಅಲ್ಲಿ ಗಂಟ ನಾನು ಇಲ್ಲೇ ಕುಂತಿರ್ತೀನಿ. ರಮಣ, ಕ್ಷಮಿಸಿ, ನಿಮ್ಮನ್ನು ಇಲ್ಲಿ ಈ ಥರ ಕಾಯಿಸೋದು ಸರಿಯಲ್ಲ. ನೀವು ನನಗೆ ತಿಳಿಸಿರೋದನ್ನು ನೋಡಿದ್ರೆ ಶಾರದಕ್ಕಂಗೆ ಏನೂ ಸೀರಿಯಸ್ ಇಲ್ಲ, ಸ್ವಲ್ಪ ಏನೋ ಆಯಾಸ ಆಗಿರ್ಬೋದೇನೋ ಅನ್ನಿಸ್ತಾ ಇದೆ. ನಾನೇ ಹೋಗಿ ನೋಡ್ತೀನಿ, ನೀವೇನು ಚಿಂತೆ ಮಾಡದೆ ನಿಮ್ಮ ಕೆಲ್ಸಕ್ಕೆ ಹೋಗಿ. ದಿಟ್ವಾಲು ಹೋಯ್ತೀರಾ? ಖಂಡಿತ ಹೋಗ್ತೀನಿ. ಸರಿ, ನಾನು ಬರ್ತೀನಿ.
ಶಾರದಕ್ಕ ಎದಳಿ ನನ್ನ ಪಾತ್ರೆ ತೊಳ್ಕೊಡ್ತೀನಿ. ಲಕ್ಷ್ಮಕ್ಕ ಏನಾದರೂ ಬೇಕಿತ್ತಾ? ದಿಢೀರಂತ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ? ನೀವು ನಿಮ್ಮ ಮನೇಲಿ ಕೆಲಸ ಮಾಡಿ ತುಂಬ ಸುಸ್ತಾಗಿರ್ತೀರಿ, ಹೋಗಿ ರೆಸ್ಟ್ ತಗೊಳ್ಳಿ. ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ಆಳುಗಳಿಗೆ ಏನು ಕಡಿಮೆ ಇಲ್ಲ. ಹೊರಡಿ. ಶಾರದಕ್ಕ, ಕಿಟಕಿ ಕರ್ಟನ್ಸು ಬೆಡ್ಶೀಟ್ಸು ಎಲ್ಲ ವಾಶ್ ಮಾಡಬೇಕು. ಮಾವನವ್ರು ಮನೆಗೆ ಬಂದಿದ್ದಾರಲ್ವಾ, ಮನೇನ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಲ್ಲ, ಅದಕ್ಕೆ. ಸರಿ ಸೊಸೆಮ್ಮ, ನಾನೇ ಹೋಗಿರ್ತೀನಿ. ಶಾರದಕ್ಕ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಜಯ, ನಿನಗೆ ಶಾರದಕ್ಕಂಗಿನ್ನ ನೀಟಾಗಿ ಬಟ್ಟೆ ಒಗೆಯಕ್ಕೆ ಬರುತ್ತಾ? ಹೋಗಿ ನಿನ್ನ ಕೆಲಸ ನೋಡ್ಕೋ. ಶಾರದಕ್ಕ, ಅಡುಗೆ ಬೇರೆ ಮಾಡಬೇಕು ಅಂದರೆ ನಾನೇ ಮಾಡ್ತಿದ್ದೆ. ಆದರೆ ರಾಮು ಬಾವಂಗೆ ನಿಮ್ಮ ಕೈ ರುಚಿನೇ ಇಷ್ಟ ಅಂತ ನೀವೇ ಎಷ್ಟೋ ಸಲ ಹೇಳಿದ್ದೀರಾ. ಅದಕ್ಕೆ ಅಡುಗೆ ಮಾಡಿಬಿಡಿ. ಇವಾಗಲ್ಲ, ಈ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಬಿಡಿ, ಆಮೇಲೆ ಅಡುಗೆ ಮಾಡಿ. ಓ ಶಾರದಕ್ಕ, ತಲೆ ಸುತ್ತಿದ್ಯಾ? ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಹಾಗಿದ್ರೆ. ಅಯ್ಯೋ ಅಕ್ಕ, ಈಗ ಈ ರಾಗಿನ ಬೀಸ್ಕೊಂಬರಕ್ಕೆ ಹೋಗ್ಬೇಕಲ್ಲ, ಯಾರನ್ನ ಕಳ್ಸೋದು? ಆ ಡ್ರೈವರ್ ಬೇರೆ ಸಾಹೇಬ್ರ ಜೊತೆ ಹೊಂಟೋಗವನೆ. ಅಯ್ಯೋ ಹೌದಲ್ವಾ, ಇಷ್ಟು ದಿನ ಶಾರದಕ್ಕನೇ ಹಿಟ್ ಮಾಡಿಸ್ಕೊಂಡು ಬರ್ತಿದ್ರು. ಆದರೆ ಈಗ ಏನು ಮಾಡೋದು ಚಂದ್ರಿ? ಪಾಪ ಇವ್ರಿಗೆ ಹುಷಾರಿಲ್ವಲ್ಲ. ಸರಿ ಬಿಡು, ಕೊಡಿಲಿ, ನಾವೇ ಹೋಗಿ ಬರೋಣ. ಇನ್ನೇನು ಮಾಡೋದು? ಏನೋ ನೀವು ರಾಗಿ ಮಿಸ್ಸಿಂಗ್ ಹೋಗದಾ? ಮೈಸೂರು ಮಾದೇವಯ್ಯನವ್ರ ಮಗಳು ಈ ಡಬ್ಬನ ರಸ್ತೆನಲ್ಲಿ ಎತ್ಕೊಂಡು ಹೋದ್ರೆ ಮರ್ವಾದೆ ಇರ್ತೈತಾ? ಕೊಡು ಚಂದ್ರಿ, ನಾನೇ ಹೋಗಿ ಬಿಸ್ಕೊಂಬರ್ತೀನಿ. ಅಯ್ಯೋ ಬೇಡ ಶಾರದಕ್ಕ, ಸುಮ್ಮನೆ ನಿಮಗೆ ಯಾಕೆ? ಇರಲಿ ಬಿಡಿ ಸೊಸೆಮ್ಮ, ನಾನೇ ಹೋಗಿ ರಾಗಿನ ಹಿಟ್ಟು ಮಾಡಿಸ್ಕೊಂಬರ್ತೀನಿ. ಕೊಡು. ಬಾರ ಆಯ್ತಾ? ಹುಷಾರು ಹುಷಾರು, ನಿಧಾನ. ಪಾಪ. ನಮಸ್ಕಾರ ಮಾವರೇ. ಸಾರಿ, ಒಂದು ಅರ್ಜೆಂಟ್ ಕೇಸ್ ಇತ್ತು, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಶಾರದಕ್ಕ ಇಲ್ಲಿ? ಯಾಕೆ ಇಷ್ಟೊಂದು ಅವಸರದಲ್ಲಿದ್ದೀರಿ ಡಾಕ್ಟರ್? ಶಾರದಕ್ಕ ಯಾಕೆ? ಅವ್ರಿಗೇನಾಗಿದೆ? ಅಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಯಾರು ಹೇಳಿದ್ರು? ಈಗ ತಾನೇ ಹಿಟ್ಟು ಬೀಸ್ಕೊಂಡು ಬರೋಕೆ ಅಂತ ಗುಂಡ್ಗಲ್ ಥರ ಡಬ್ಬಿನ ಹೊತ್ಕೊಂಡು ಹೋದ್ರು.
ದಾರಿಯಲ್ಲಿ ನಿಮಗೆ ಕಾಣಿಸ್ಲಿಲ್ವಾ? ಹಾಂ ಇಲ್ಲ, ಆದರೆ ಅಮ್ಮೋರೆ ರಾಮಣ್ಣ ಹೇಳಿದ್ರು ಶಾರದಕ್ಕಂಗೆ ಸುಸ್ತು ಜ್ವರ ಬರೋ ಆಗಿದೆ ಅಂತ. ಅಲ್ಲ ಡಾಕ್ಟರ್, ಅವ್ರಿಗೆ ಹುಷಾರಿಲ್ಲ ಅಂದಿದ್ರೆ ನಾನು ಅವ್ರನ್ನ ಹೊರಗಡೆ ಬಿಡ್ತಿದ್ನಾ? ಹಳೆ ಕಾಲದವರು ಎಷ್ಟು ಗಟ್ಟಿಮುಟ್ಟಾಗಿರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ರಾಮು ಬಾವ ಏನೋ ಗಾಬರಿಯಲ್ಲಿ ಬಂದು ನಿಮ್ಮ ಹತ್ರ ಹೇಳಿರ್ಬೋದು ಅಷ್ಟೇ. ನೀವೇನು ತೊಂದರೆ ತಗೊಳ್ಬೇಡಿ, ಹೊರಡಿ. ಇಲ್ಲ ಅಮ್ಮೋರೆ, ಪರವಾಗಿಲ್ಲ, ಹೇಗೂ ಬಂದಿದ್ದು ಬಂದಾಯಿತು. ಶಾರದಕ್ಕ ಬಂದಮೇಲೆ ಒಂದ್ಸಲ ಚೆಕ್ ಮಾಡಿಬಿಟ್ಟು ಹೋಗ್ತೀನಿ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಾಗಲ್ಲ, ಬಟ್ ರಾಮಣ್ಣ ಅಷ್ಟೊಂದು ಸಲ ನಾನು ಹೇಳ್ತಿದ್ದೀನಲ್ಲ ಡಾಕ್ಟರ್, ಅವ್ರಿಗೇನೂ ಆಗಿಲ್ಲ, ಆರಾಮಾಗಿದ್ದಾರೆ. ಒಂದು ವೇಳೆ ಅವ್ರಿಗೇನಾದರೂ ಆದರೆ ನಾನೇ ಖುದ್ದಾಗಿ ನಿಮಗೆ ತಿಳಿಸ್ತೀನಿ. ಮನೇಲಿ ಗಂಡಸರು ಯಾರೂ ಇಲ್ಲ, ದಯವಿಟ್ಟು ಹೊರಡಿ. ಸರಿ ಅಮ್ಮೋರೆ. ಈ ಮುದುಕಿಗೆ ವೈಕುಂಠದ ದಾರಿನ ನಾನೇ ತೋರಿಸ್ತೇನೆ. ಶಾರದಕ್ಕ, ಕುತ್ಕೊಳ್ಳಿ. ಶಾರದಕ್ಕ, ಏನಾಯ್ತು? ತಲೆ ಸುತ್ತ ಬಂತ? ಅಕ್ಕ, ಒಂಚೂರು ನೀರು ತಂದು ಕೊಡ್ತೀರಾ ಪ್ಲೀಸ್? ಶಾರದಕ್ಕ, ನೀರು ಕುಡೀರಿ. ಅಮ್ಮ, ಇವಾಗ ಹೇಗಿದೆ ಶಾರದಕ್ಕ? ನೀವು ಇವಾಗ ರೆಸ್ಟ್ ತಗೋಬೇಕು. ನಿಮ್ಮನೆವರೆಗೂ ನಡೆಯೋಕ್ಕಾಗಲ್ಲ, ನಮ್ಮನೆಗೆ ಹೋಗೋಣ ಬನ್ನಿ. ಹೋಗಲ್ಲಮ್ಮ, ನಾನು ಹೋಗ್ತೀನಿ, ಕೆಲಸ ಐತೆ. ಶಾರದಕ್ಕ, ಈ ಸ್ಥಿತಿಲಿ ಕೆಲಸನಾ? ಏನು ಮಾತಾಡ್ದೆ ನನ್ನ ಜೊತೆ ಬನ್ನಿ. ಬನ್ನಿ, ಎದ್ದೇಳಿ, ಬನ್ನಿ. ಅಕ್ಕ, ಚೂರು ಡಬ್ಬ ಹಿಡ್ಕೋತೀರಾ? ಬನ್ನಿ. ರಾಮಣ್ಣು, ಸಿಕ್ಕಾಪಟ್ಟೆ ಹಸುವು. ಏನಿನ್ನ ಶಾರದವ ಬರ್ಲಿಲ್ಲ? ಅಂಜ ಹೇಳಕ್ ಮರ್ತೋದಕ್ಕಲ್ಲ, ಇವತ್ತು ಶಾರದವ ಬರೋಕ್ಕಿಲ್ಲ. ಏನು? ಯಾಕೆ? ಸ್ಯಾನೆ ಹುಷಾರಿಲ್ಲಕ್ಕಲ್ಲ. ಶಾರದವಂಗೆ ಬೆಳಗ್ಗೆನೆ ಸುಸ್ತಾಗಿತ್ತು. ಮತ್ ನೀನ್ ಯಾಕಣ್ಣ ಬಿಟ್ಟು ಬಂದೆ? ಮನ್ಯಾಗೆ ಇದ್ ನೋಡ್ಕೊಳತ್ತಾನೆ ಅಲ್ವಾ? ನಿಂಗೂ ಹಂಗೆ ಅನ್ನಿಸೈತಲ್ವಾ? ನಾನು ಅದೇ ಹೇಳ್ದಕ್ಕಲ್ಲ, ಶಾರದವ ನನ್ನ ಮಾತೇ ಕೇಳಲಿಲ್ಲ. ಡಾಕ್ಟ್ರಿಗೆ ಹೇಳ್ದ ರಾಮಣ್ಣ? ಹೇಳ್ದಕ್ಕಲ್ಲ, ಆದರೂ ಯಾಕೋ ಶಾರದವಂತವಲೇ ಇರ್ಬೇಕಿತ್ತು ಅನ್ನಿಸ್ತೈತೆ. ಯಾಕೋ ಯಾವ ಕೆಲಸದಾಗೂ ಮನಸ್ಸೇ ನಿಲ್ಲಕ್ಕಿಲ್ಲ ಅಂತೈತೆ. ಹಾ, ಹೇಳಿ ಮೇಡಮ್. ಏನು? ಶಾರದವಂಗ?
ರಾಮಣ್ಣ ರಾಮಣ್ಣ ಮೇಡಮ್ ಹಲೋ ಈಗ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಗಿದೆ. ವಾರೇ ವಾ ಮೇಡಮ್, ನಿಮ್ಮನ್ನ ಬರೀ ಸ್ಕೂಲ್ ಟೀಚರು ಅಂತ ಅನ್ಕೊಂಡಿದ್ದೆ. ನಿಮಗೆ ಡಾಕ್ಟ್ರ್ ಕ್ಯಾಮೆನ್ ಗೊತ್ತಾಯ್ತಾ? ಮತ್ತು ನಂಗೆ ಹೇಳಲೇ ಇಲ್ಲ. ಇಲ್ಲ ಇಲ್ಲ ಅಂದರೆ ಕಾಂಪೌಂಡ್ರಾ? ಹಾಂ, ನಿಮಗೆ ಜ್ವರ ಐತಾ ಇಲ್ವಾ ಅಂತೆಲ್ಲ ಗೊತ್ತಾಯ್ತಾಯ್ತಾ? ಜ್ವರ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ಡಾಕ್ಟ್ರು ಕಾಂಪೌಂಡ್ರೇ ಆಗಬೇಕಾಗಿಲ್ಲ. ಅದು ತುಂಬ ಸುಲಭ. ನಿಮಗೂ ಯಾವತ್ತಾದ್ರೂ ಹೇಳ್ಕೊಡ್ತೀನಿ. ನೀವು ಹೇಳ್ಕೊಡಮ್ಮ. ನೀವು ಹೇಳ್ಕೊಟ್ರೆ ನಮ್ಮ ರಾಮ ಬೀರ್ನ ಕಲಿತಾನೆ ಅಲ್ವೇನು ಕಲ್ಲರಮ್ಮ? ನೀವು ಮೊದಲು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ. ಅಲ್ಲ, ಇಷ್ಟು ಹುಷಾರಿಲ್ಲ ಅಂದರೂ ಯಾಕೆ ಹೊರಗೆ ಬರೋಕ್ಕೆ ಹೋದ್ರಿ? ಅಲ್ಲ, ಆ ಡಾಕ್ಟ್ರ್ ಬರೋಕ್ಕೆ ಹೇಳಿದ್ದೆ ಮನೆಗೆ, ಬಂದಿಲ್ವಾ ಅವನು? ಆಯ್ತು ಅವನಿಗೆ. ನೀ ರಾಮ, ನನಗೇನು ಆಗಿಲ್ಲ ಕಣ್ಲ. ಈ ಮಗು ನನ್ನ ಮ್ಯಾಗ ಕೈ ಮಡಗಿದ ತಕ್ಷಣ ಎಲ್ಲ ಸರಿ ಹೋಯ್ತು. ಯಾವುದೇ ಥರ ಬಂದು ಶಾನೆ ಉಪಕಾರ ಮಾಡಿದ್ಯಮ್ಮ. ಸಾರ್ಥಕ, ಅದರಲ್ಲಿ ಏನಿದೆ? ನೀವು ಮೊದಲು ಡಾಕ್ಟ್ರ್ ಹತ್ರ ತೋರಿಸಿ. ಇನ್ನೂ ಡಾಕ್ಟ್ರ್ ತಗೋಬೇಕಾ? ಹಾಂ, ಹಾಗೆ ಬಿ ಪಿನೂ ಚೆಕ್ ಮಾಡಿಸಿ. ಅಂದರೆ ರಕ್ತದ ಒತ್ತಡ. ಸರಿ ಸರಿ, ಸರ್ದವ ಹೋಗುಮ್ಮ. ನೀನು ಬಿಡ್ತೀಯಾ? ನಡಿ ಹೋಗುಮ್ಮ. ನಡಿ. ನೀವು ಇಷ್ಟು ಬೇಗ ಹೊರಟಿದ್ದೀರಾ? ತಗೊಳ್ಳಿ, ಜ್ಯೂಸ್ ಕುಡೀರಿ. ಅಯ್ಯೋ, ನಿಂಗೆ ಯಾಕಮ್ಮ ತೊಂದರೆ? ಇದ್ರಲ್ಲಿ ತೊಂದರೆ ಏನು ಬಂತು? ತಗೊಳ್ಳಿ. ಸಾರ್ಥಕ, ನೀವು ತಗೊಳ್ಳಿಲ್ಲ ಅಂತಂದರೆ ನೀವು ಮಾಡಿದ ಅಡುಗೆ ನಾನು ತಿನ್ನಲ್ಲ. ಇವತ್ತು ಬೆಳಗ್ಗೆ ತಾನೇ ನಮ್ಮ ಜಾನ್ಕಿ ನೀವು ಮಾಡಿದ ಒಬ್ಬಟ್ಟಿನ ಬಗ್ಗೆ ಹೇಳ್ತಾ ಇದ್ಲು. ಶಾರದಕ್ಕನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ. ನಿನಗಿನ್ನ ನೆನಪಿದೆಯಮ್ಮ? ಸಾರ್ಥಕ, ಹೇಗೆ ಮರೆಯೋಕ್ಕಾಗುತ್ತೆ ನಿಮ್ಮ ಕೈ ರುಚಿನ? ಹಂಗಾರೆ ನಾ ಹುಷಾರಾದ್ಮೇಲೆ ಮಾಡಿ ಕಳಿಸ್ತೀನಿ. ಮಾಡೋದಂತೆ, ಕುಡೀರಿ ನೀವು. ಏ ಚಂದ್ರಿ, ಏನೇ ಈ ಮುದುಕಿ ಇನ್ನೂ ಬಂದೇ ಇಲ್ಲ? ಮಾವ ಬೇರೆ ಆಗ್ಲೇ ಬಂದ್ಬಿಟ್ಟಿದ್ದಾರೆ. ಈ ಟೊತ್ತಿಗೆ ನಾನೇನಾದರೂ ಹಾಕಿದಿದ್ರೆ 10 ಡಬ್ಬಿ ಹಿಟ್ಟನ್ನ ಬೀಸ್ಕೊಂಬರ್ತಿದ್ದೆ. ಎಲ್ಲ ಅಲಿಯಕ್ಕೆ ಹೋಗೈತಾ ಆ ಮುದುಕಿ? ಯಾರನ್ನಾದ್ರೂ ಕಳ್ಸುಮ ಅಂದರೆ ಎಲ್ಲ ಕೆಲ್ಸದವ್ರನ್ನ ಮನೆಗೆ ಕಳಿಸ್ಬಿಟ್ಟಿದ್ದೀರಲ್ಲ ನೀವು. ನೀನೇ ಹೋಗಿ ನೋಡ್ಕೊಂಬಾ. ಅಯ್ಯಯ್ಯೋ, ನಿಮ್ಮನ್ನು ಬಿಟ್ಟು ಎಲ್ಲಿಗಾರ ಹೋಗಕ್ಕಾಯ್ತದ ಅಕ್ಕವ್ರೆ? ಛೇ ಛೇ ಛೇ. ರಾಜೀವ ಸರ್, ಸುಸ್ತಾಗ್ಬಿಟ್ಟಿದೆ, ಸಂಜೆ ನೋಡೋಣ. ಸರಿ.